ಬಾರೋ ನೀನು ಹೂ ಹಾಕ್ ಬಾ. ನಾವು ಅಲ್ಲಿ ನೀವು ಹಾಕೋರಿ. ನಮ್ಮನ್ನೆಲ್ಲ ಬಿಟ್ಟು ದೋಸ್ತಾಗ ಶ್ರದ್ಧಾಂಜಲಿ ಸಲ್ಸಕ್ಕೂ ಆಗವಲ್ತಲ್ಲ ನಿನಗೆ? ಆಗಂಗಿಲ್ಲ. ಅವ್ ಮಾಡಿದ್ ನನಗೆ ಇಷ್ಟ ಆಗಲಿಲ್ಲ. ಇಷ್ಟು ಲಘು ನಮ್ಮನ್ನು ಬಿಟ್ಟು ಹೋಗ್ಬಾರ್ದಾಗಿತ್ತು. ಆ ಮಗ ನಮಗೆ ಮೋಸ ಮಾಡ್ಯಾನ. ಬರೇ ಇಂಥ ಬಿಲ್ಡಪ್ ಡೈಲಾಗ್ಗಳು ಅದು. ಇಂಥ ಫೇಕ್ ಶ್ರದ್ಧಾಂಜಲಿ ನನಗೆ ಇಷ್ಟ ಆಗಂಗಿಲ್ಲೋ. ರೇಪಾದ ಕ್ಯಾಂಡಲ್ ಹಿಡಿದಂತ, ಸಾವಾದ ಹೂವು ಹಿಡಿದಂತ. ಆಯ್ತಪ್ಪ, ನಿನ್ನ ಪ್ರಕಾರ ಏನು ಮಾಡ್ಬೇಕು ಹೇಳ? ನಾವೆಲ್ಲರೂ ಸಣ್ಣಾಗಿದ್ದಾಗಿಂದ ಆಡಿ ಬೆಳೆದೀವಿ. ಎಲ್ಲರೂ ಇರುವಷ್ಟು ದಿನ ಅಣ್ಣ ತಮ್ಮ ಅಂತೇಳಿ ಬದುಕಿವಿ. ಈಗ ಅವ್ನು ನಮ್ಮ ಜೋಡಿ ಇಲ್ಲ. ಅವ್ರ ಅವ್ವ ಅಪ್ಪ ಅನಾಥರಾಗ್ಯಾರ. ಸಾಧ್ಯ ಆದ್ರೆ ಅವ್ರ ಅವ್ವ ಅಪ್ಪಗೆ ಸಹಾಯ ಮಾಡಿ ಅವ್ನು ನಿಜವಾಗ್ಲೂ ಶ್ರದ್ಧಾಂಜಲಿ ಸಲ್ಸೋನು ಬರ್ರಿ. ದೋಸ್ತ ಅವ್ನು ಹೇಳೋದು ಬರೋಬರ್ ಐತಿ. ಎಲ್ಲರೂ ನಮ್ಮ ಕಡೆ ಆದಷ್ಟು ರೊಕ್ಕ ಗುಳೆ ಮಾಡೋನು, ಹೋಗಿ ಅವ್ರ ಮನೆಗೆ ಕೊಟ್ಟು ಬರೋನು ಬರ್ರಿ. ಅವ್ರ ಮನೆಯಲ್ಲಿ ಬೇರೆ ಕಡೆ ಇರಲಿಲ್ಲ. ಮೋಸ್ಟ್ಲಿ ಗೌಂಡಿ ಕೆಲಸ ಮಾಡಾಕತ್ತಿರ್ಬೇಕು ಅವ್ರಪ್ಪ. ನಮಸ್ಕಾರಪ್ಪ. ನಮ್ಮ ಮಗ ತಿಳ್ಕೊಂಡು ಹಿಡಿದು ನಿಮ್ಮ ನೋಡೇ ಇಲ್ಲ. ಎಲ್ಲರೂ ಆರಾಮದ್ರಿಪ್ಪ? ಆರಾಮ್ ನೋಡ್ರಿ ಕಾಕಾರ. ರಾಹುಲ್ ತೀರ್ಕೊಂಡ್ ಹಿಡ್ದ ನೀವು ಕಷ್ಟದಾಗ ಇದ್ರಿ ಅನ್ಕೊಂಡು ನೋಡಾಕ ಬಂದೀವ್ರಿ. ದುಃಖಂತೂ ಐತಿಪ್ಪ. ಆದ್ರೆ ಅವ್ ಮಾಡಿದ ನಸುರಸದಿಂದ ಈ ಮನೆ ಕಟ್ಕೊಂಡು ಗಂಡ ಅಂತೆ ಆರಾಮಾಗಿ ಇರ್ಬೇಕಂತ ಮಾಡೀವಿ. ಇವಂಗೆ ಗೊತ್ತಾಯ್ತಲ್ಲ? ನಿನಗೆ ಗೊತ್ತೈತಿ? ಒಂದು ಆಕ್ಸಿಡೆಂಟ್ ರಾಹುಲ್ ನಮ್ಮಿಂದ ದೂರ ಮಾಡಿತ್ತು. ಅದು ಅವತ್ತು ಒಂದು ಟರ್ಮ್ ಇನ್ಶೂರೆನ್ಸ್ ಈಗ ಅವ್ರ ಫ್ಯಾಮಿಲಿನ ಸೆಕ್ಯೂರ್ ಮಾಡಾದತಿ. ಇದನ್ನು ನಿಮಗೆ ತೋರಿಸ್ಬೇಕಂತನ ಇಲ್ಲಿ ಕರ್ಕೊಂಬಂದೀನಿ. ಹೆಂಗ ಸ್ವಲ್ಪ ಇಟ್ಟು ತ್ರಾಸ್ತು ಸಹಾಯ ಮಾಡಕ್ಕೆ ಬಂದಿರಲ್ಲ, ನನಗೆ ಅಷ್ಟೇ ಸಾಕು. ಈ ಜೀವನದಾಗ ಯಾವಾಗ ಏನಾಕೈತಿ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನೀವು ಸಾಧ್ಯ ಆದ್ರೆ ಇವತ್ತು ನಿಮ್ಮ ಫ್ಯಾಮಿಲಿ ಸೆಕ್ಯೂರ್ ಮಾಡ್ಕೊರಿಪ್ಪ. ದೋಸ್ತ, ನಾವು ಇನ್ಶೂರೆನ್ಸ್ ಮಾಡ್ಕೋಬೇಕು. ಎಷ್ಟು ಖರ್ಚು ಆಕೈತಿ ಏನಾಕೈತಿ ನಮಗೊಂದು ಸ್ವಲ್ಪ ಹೇಳ. ಜಾಸ್ತಿ ಏನಿಲ್ಲ. ಪ್ರೀಮಿಯಮ್ಗಳು 400ರಿಂದ 500 ರೂಪಾಯಿ ಪರ್ ಮಂತಿಂದ ಶುರು ಆಗ್ತಾವೆ. ನೀ ಅದರಿಂದ ಕೋಟಿಗಟ್ಟಲೆ ಕವರೇಜ್ ತೊಗೋಬೋದು. ಮತ್ತು ನೀ ಇನ್ಸೂರೆನ್ಸ್ ತೊಗೊಂಡಿದ್ದು ನಮಗೆ ಹೇಳೇ ಇಲ್ಲಲ್ಲೋ? ಹೇಳಿದ್ನಿ, ಆದರೆ ನೀವೆಲ್ಲರೂ ಅದಕ್ಕೆ ನಕ್ಕಿದ್ರಿ. ನೆನಪೈತಿ? ಈಗೂ ಏನು ತಡ ಆಗಿಲ್ಲ. ನನ್ನ ಬಯೋಳಗೆ ಲಿಂಕ್ ಐತಿ, ಹೋಗಿ ಕ್ಲಿಕ್ ಮಾಡಿ ನಿಮ್ಗೆ ಯಾವ್ದು ಚಲೋ ಅನ್ಸುತ್ತೆ ಅದನ್ನು ಕಂಪೇರ್ ಮಾಡಿ ಸಂಪೂರ್ಣವಾಗಿ ಓದಿ ನೀವೇ ತೊಗೋರಿ. ಮತ್ತು ಅಲ್ಲಿ ತೊಗೊಳೋದ್ರಿಂದ 15% ಡಿಸ್ಕೌಂಟ್ ಐತಿ. ನೋಡ್ರಪ್ಪ, ಲೈಫ್ ಒಳಗೆ ಯಾವಾಗ ಏನಾಕೈತಿ ಗೊತ್ತಿಲ್ಲ, ಆದರೆ ಒಂದು ಟರ್ಮ್ ಇನ್ಶೂರೆನ್ಸ್ ತೊಗೊಳೋದು ಭಾಳ ಇಂಪಾರ್ಟೆಂಟ್. ನೀವು ಅಷ್ಟೇ ಇವತ್ತು ಒಂದು ಟರ್ಮ್ ಇನ್ಶೂರೆನ್ಸ್ ತೊಗೊರಿ. ಯಾಕಂದರೆ ಯಾವಾಗ ಏನಾಕೈತಿ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ನಮ್ಮ ಫ್ಯಾಮಿಲಿನ ಸೆಕ್ಯೂರ್ ಮಾಡೋದು ಭಾಳ ಇಂಪಾರ್ಟೆಂಟ್. ಎಲ್ಲರಿಗೂ ಒಳ್ಳೆಯದಾಗಲಿ.